ಒಂದು ದೊಡ್ಡ ಮಟ್ಟದೊಳಗೊಬ್ರು ಅಪ್ಪಗಳಂತ ದೊಡ್ಡೊಬ್ರು ಸತ್ಪುರುಷ ಮಹಾತ್ಮರು ಕುಂತಿದ್ರಂತ. ಬೇಡದವ್ರಿಗೆಲ್ಲ ಬೇಡದ ಆಶೀರ್ವಾದ ಕೊಡ್ತಿದ್ರು. ಸಾವಿರಾರು ಜನ ಬಂದು ಅವ್ರ ಆಶೀರ್ವಾದ ತಗೊಂಡು ಏನೇನೋ ಸುಖ ದುಃಖ ಹೇಳ್ತಿದ್ರು. ಪಾಳಿ ಹಚ್ಚಿ ಜನ ಲಕ್ಷಗಟ್ಟಲೆ ಜನ ನಮಸ್ಕಾರಕ್ಕೆ ಬರ್ತಿತ್ತು. ಅದೇ ಊರೊಳಗೆ ಇರತಕ್ಕಂಥ ಒಬ್ಬ ದಿನಾಲು ಬಂದು ಹಿಂದೆ ಕೂಡಾವ, ಮಠದ ಸೇವಾ ಮಾಡಾವ, ಹಿಂದೆ ಕೂಡಾವ. ಇಷ್ಟೆಲ್ಲ ಮಂದಿಯಾಗ ಬಂದು ಏನ್ರಿ ಅವ್ನು ತನ್ನ ಪರಿಸ್ಥಿತಿ ತನ್ನ ಕಷ್ಟ ಗುರುಗಳು ಹೇಳ್ಬೇಕನ್ನೋಗುಡ್ದ ಜನ ಭಾಳ ಇರ್ತಿತ್ತು. ಪಾಳಿ ಮುಗಿತಿತ್ತು, ಗುರುಗಳು ಎದ್ದು ಹೋಗ್ತಿದ್ರು. ಹಿಂಗೆ ಒಂದು ತಿಂಗ್ಳುಗಟ್ಲೆ ದಿನ ಬಂದು ಪಾಳಿ ಕೊಂಡಾವ, ಒಟ್ಟು ನಂಬರ್ ಹತ್ತಿಲ್ಲ. ಅವ ಭಾಳ ಬಡವ. ಒಂದು 4 ಹೆಣ್ಮಕ್ಳಿದ್ದು. ಒಂದು ಮಗಳು ಮದುವೆ ಮಾಡಬೇಕಾಗಿತ್ತು. ಮನ್ಯಾಗ ಉಣ್ಣಾಕ ಅನ್ನಿಲ್ಲ, ಮೈಮ್ಯಾಗ ಚಲೋ ಅರಿವಿಲ್ಲ. ಚಲೋ ಮಂತಂದವ್ರ ಕನ್ಯಾದಾನ ಮಾಡಂತ ಹೇಳಿದ್ರು. ಆದ್ರೆ ಅವ್ರ ತಕ್ಕಂಗೆ ಒಂದಿಷ್ಟು ಖರ್ಚು ಮಾಡಕ್ಕೆ ಮನ್ಯಾಗ ಏನೂ ಇದ್ದಿದ್ದಿಲ್ಲ. ಗುರುಗಳ ಆಶೀರ್ವಾದ ತಗೊಂಡು ಗುರುಗಳಿಗೆ ಒಂದಿಟ್ಟು ಸಹಾಯ ಮಾಡಂತ ಹೇಳತ್ತು. ಏನ್ರಿ ಆಶೀರ್ವಾದ ಮಾಡಕ್ಕೆ ಕೇಳ್ಬೇಕಂತ ಬರ್ಬೇಕಂತ ತನ್ನ ಬಡತನ ಹೇಳಕ್ಕೆ ದಿನ ಬರ್ತಿದ್ದ. ದಿನ ಎದ್ದು ಗುರುಗಳು ಹೋಗ್ತಿದ್ರು. ಒಂದು ತಿಂಗಳು ಕಾದ. ಒಂದಿನ ಎಲ್ಲ ಯಾರೂ ಜನ ಬರಲಿಲ್ಲ, ಒಬ್ಬ ಬಂದಿದ್ದ ಸಾಯಂಕಾಲ. ಅವನಿಗಿಟ್ಟು ಖುಷಿ ಆಯ್ತಲ್ಲ, ಏನಾದ್ರೂ ಚಿಂತಿಲ್ಲ, ನನ್ನ ಒಳ್ಳೆ ದಿನ ಅಂತ ಸಾವಟ್ಟಂಗೆ ಹೋಗಿ ನಮಸ್ಕಾರ ಮಾಡಿದ. ಗುರುಗಳ ಜೊತೆ ಕಣ್ಣೊಳಗೆ ನೀರು ತುಂಬಿದು. ಗುರುಗಳು ಬೆನ್ನ ಮೇಲೆ ಕಟ್ರೆ ಯಾಕೆ ಅಳ್ತೀಯೋ, ಏನಾಗೈತೋ ನಿನಗೆ ಅಂತ ಹೇಳಿದ್ರು. ಗುರುಗಳು ಅದ್ರ ಕುಂತೊಂದು ಮಾತನ್ನು ಹೇಳ್ತಾನೆ, ಅಪ್ಪ 4 ಹೆಣ್ಣು ಮಕ್ಕಳು ಬೆಂಕಿ ಅಂತ ಸುಡುವಂತ ಬಿಡ್ತಾನ. ಕಷ್ಟ ದಿನಗಳನ್ನ ಎನಿಸ್ತಾ ಹೊಂಟಿ. ನಾನು ಒಂದೇ ಒಂದು ಕಷ್ಟಪ್ಪ. ಒಂದು ದೊಡ್ಡ ಮಗಳು ಮದುವೆ, ದೊಡ್ಡ ಮನೆತನದಾಗ ಸಂಬಂಧ ಆಗ್ಯದ. ಅವ್ರ ಲೆಕ್ಕ ಪ್ರಕಾರ ಖರ್ಚು ಮಾಡ್ಬೇಕಾದ್ರೆ ನನ್ನ ಕಡೆ ಏನೂ ಇಲ್ಲ. ನಾವು ಭಾಳ ಬಡತನದಲ್ಲಿದ್ದೀವಪ್ಪ. ಒಂದು ಹೊತ್ತು ಅನ್ನಕ್ಕೂ ಗತಿ ಇರ್ಲಾರ್ದ ನಾನು ದೊಡ್ಡವ್ರ ಜೊತೆ ಮದುವೆ ಮಾಡ್ಬೇಕಾದ್ರೆ ನನ್ನ ಮಗಳ ಕನ್ಯಾದಾನ ಮಾಡ್ಲಿಕ್ಕೆ ಏನೂ ಇಲ್ಲಪ್ಪ. ಇಂಥ ಪ್ರಸಂಗದಾಗ ನಾ ಏನು ಮಾಡ್ಬೇಕು ಏನೂ ಗೊತ್ತಾಗಬಾಯ್ತು. ನೀವು ಏನ್ರಿ ಆಶೀರ್ವಾದ ಮಾಡ್ರಿ, ಅಥವಾ ನೀವು ಏನು ಕೊಡ್ತೀರಿ ಗೊತ್ತಿಲ್ಲ, ನನ್ನ ಮಗಳ ಮದುವೆ ಆಗ್ಬೇಕಂತ. ಅವಾಗ ಸಂಜೆ 5:05 ಆಗೈತೆ ರೀ. ಸಂಜೆ 5 ಗಂಟೆ ಆಗಿತ್ತು. ಗುರುಗಳು ನಿನಗೆ ಏನ್ರಿ ಕೊಡ್ತೂನು, ಒಂದು 10,000 ತಗೋ, ಊಟದ ನಾ ಮಾಡಿಸ್ತನು, ಯಾರೇ ಹೇಳ್ತನು, ಸಾಲ ಕೊಡ್ಸೋ. ಗುರುಗಳು ಏನು ಹೇಳಿಲ್ಲ, ಬಾ ಹೊತ್ತಾಗಿತ್ತು ಒಂದಿಷ್ಟು ತಿರುಗಾಡಿ ಬರೋಣಂದ್ರು. ವಾಕಿಂಗ್ ಅಂತಿರ್ಲೆ. ದಿನಾನು ಸಂಜೆ 5 ಗಂಟೆಗೆ ಊರವರೆಗೆ ಒಂದು 4 ಕಿಲೋಮೀಟರ್ ಗುರುಗಳು ತಿರುಗಾಡಿ ಬರ್ತಿದ್ರು. ಗುರುಗಳು ನಡೆದ್ರು, ಬಂದು ಗುರುಗಳು ನಡೀತಿದ್ರು. ಇವು ಶಿಷ್ಯ ಬೆನ್ನತ್ತಿದ್ರು. ನನ್ನ ಹಂಗಾತ್, ನಾನು ಹಿಂಗಾತ್, ನಾ ಭಾಳ ಕಷ್ಟದಲ್ಲಿದ್ದೇನೆ, ಅದನ್ನಾತ್ ಇದನ್ನಾತ್ ಏನು ಹೇಳ್ತಿದ್ದ. ಅವ್ರೇನೂ ಇಲ್ಲ, ಹಂಗ ಮುಂದೆ ಮುಖ ಮಾಡಿ ಗುರುಗಳು ಹೊಂಟಿದ್ರು, ಹಿಂದೆ ಬೆನ್ನತ್ತಿದ್ದ. ಪ್ಯಾಟ್ ಆತ್, ಊರಾತ್, ಪಂಚಾಯತಿ ಕಟ್ಟಾತ್, ಬಸ್ ಸ್ಟ್ಯಾಂಡ್ ಆತ್, ಹಂಗ ದಾಟಿ ಇಬ್ಬರು ಕೂಡಿ ಗುರು ಶಿಷ್ಯರ ಮುಂದೆ, ಗುರು ಹಿಂದೆ ಶಿಷ್ಯ, ಈ ಊರೆಲ್ಲ ದಾಟಿ ಮುಂದೆ ಹೊಂಟಿದ್ರು ಗುರುಗಳು. ಊರು ಹೊರಗೆ ಸ್ಮಶಾನ ಇತ್ತು. ಸ್ಮಶಾನ ಅಂದ್ರೆ ಗೊತ್ತಿರಲಿ, ಕಡೆಗೆಲ್ಲರೂ ಹೋಗ್ಕೊಂಡೋದು ಕಡಿ ಜಾಗ ಅದ. ಊರು ಬಸ್ ಸ್ಟ್ಯಾಂಡ್ ಪ್ಯಾಟ್ ಎಲ್ಲ ದಾಟಿ ಊರೊಳಗೆ ಹೊಂಟ್ರ ಹಂಗ ಅಡವ್ಯಾನ ಹಾಸಿ ಸ್ಮಶಾನ ಇತ್ತು. ಇವ್ ಹಿಂಗ ಹೇಳ್ತಿದ್ದ. ಗುರುಗಳು ಹೂ ಅಂತಿದ್ರು, ಹಂಗ ಸೈಡ್ಗೆ ಬರಾಕತ್ತಿದ್ದ, ಹಾ ಅಂತಿದ್ರು. ಇವನ್ನೆಲ್ಲ ಹೇಳ್ಕೊತ ಹೊಂಟಿದ್ದ. ಸ್ಮಶಾನ ಮಧ್ಯದಲ್ಲಿ ಒಂದು ಹಾದಿತ್ತು. ಸ್ಮಶಾನ ದಂಡಿಲೆ ಒಡ್ಡದ ಮೇಲೆ ಹೊಂಟಿದ್ರು. 5 ಗಂಟೆ ಆಗಿತ್ತು. ಅಂತ ಟೈಮ್ದಾಗ ಒಂದು ದೊಡ್ಡದಾದಂಥ ಒಂದು ಘಟ ಸರ್ಪ ಬತ್ತು. ಹಾವು, ಹೂ ಅನ್ರಲೆ ನಾಗ ಸರ್ಪ, ಘಟ ಸರ್ಪ, ದೊಡ್ಡ ಹಾವ. ಸ್ಮಶಾನದಾಗ ಇವ್ರು ಹೊಂಟಿದ್ರು, ಅಡ್ಡ ಬಂತು. ಗುರುಗಳ ಮುಂದಿನ ಆಶೆ ಹಂಗ ಹೊಂಟಿತು. ಗುರುಗಳ ಮುಂದಿನ ಆಶೆ ಹೋಗುತ್ನ್ಯಾಗ ಹಂಗ್ರಪ್ಪ ಹಿಂಗಪ್ಪ ಅಂತಿದ್ದ. ಗುರುಗಳು ಹಿಂತಿರುಗಿ ಹಾವದ ಕಡೆ ನೋಡಿದ್ರು. ಸರ್ಪ. ಗುರುಗಳು ಅಂದ್ರು, ನಿಂದೆಲ್ಲ ಬಡತನ ಹೋಗ್ತದ, ನಿಂದ ಉದ್ಧಾರ ಆಗ್ತದ, ಹಿಡಿ ಹಾವ. ಗುರುಗಳೇನಂದ್ರು, ನೀ ಬೇಡದಾಗ್ತದ, ನಿನ್ ಬಡತನ ಹೋಗ್ತದ, ಮದುವೆ ಅಟ್ಟ ಅಲ್ಲ, ನೀನ ಇನ್ನೊಬ್ರಿಗೆ ಕೊಡಂಗಾಗ್ತದ, ನಿಂದ ಎಲ್ಲ ಕಷ್ಟ ಬಡತನ ಹೋಗ್ತದನೋ, ಹಿಡ್ಕೋದ್ರ ಹಾವ ಬಿಡಬೇಡ. ಹಂಗ್ಯಾಂಗ ಹಿಡಿತಾನ, ಆದ್ರೆ ಸಿಗಂಗಿಲ್ಲ, ಹಿಡಿ. ಅದನ್ನ ಹೊಟ್ಟೆ ಬಿಡಬೇಡ, ಹಿಡಿ. ಆದ್ರೆ ಹಿಡಿದ ನೀನು ಬಡತನ ಹೋಗ್ತದ, ಹಿಡಿ ಅಂತಿದ್ರು.
ಬೆವರು ಬಿಟ್ಟದ, ಗುರುಗಳ ಮಾತು ಮೀರಾಕ ಬರವಾತು, ಅದರ ಕಡಿ ಕಚ್ಚತದ ಸಾಯ್ತಾನ ಅಂತ ಅಂಜಿಕೆ ಗುರುಗಳು ಬಿಡಬೇಡನತ್ತಾರು, ಧೈರ್ಯ ಆಗವತ್ತು, ಬೆವರು ಬಿಟ್ಟದ. ಅಟ್ರೊಳಗೆ ಹಾವ ಹುತ್ತದೊಳಗೆ ಹೊಂಟಿತು. ಹೋನ್ರಲ್ಲ ಏನಾಯ್ತು? ಅಟ್ರೊಳಗೆ ಹಾವ ಹುತ್ತದೊಳಗೆ ಮುಖ ಹಾಕಿತ್ತು. ಅವರಂದ್ರು ಬಾಯಿ ಒಳಗೆ ಹೋಗ್ಯದ, ಇನ್ನು ಕರೆಯಂಗಿಲ್ಲ, ಧೈರ್ಯ ಆಗಿ ಏನ್ರ ಹಿಡಿ. ಜಗ್ಗಿ ಹೊರಗೆ ತೆಗೆದಾಗ ತಿರುಗಿ ಬಂದು ಹೊಡಿತದಂತ ಚಿಂತಿ. ಹೆಡಿ ಹೋಯ್ತು, ಎದಿ ಹೋಯ್ತು, ಹೊಟ್ಟಿದಾಡ್ತು. ಗುರುವಿನ ಮಾತು ಮೀರಬಾರದು, ನಿಂದೆಲ್ಲ ಒಳ್ಳೇದಾಗ್ತೈತಿ, ಕಡಿಗೆ ಹಿಡಿ ಹಿಡಿ ಅಂತ ಹೇಳಿದಾಗ ಎಲ್ಲ ಹಾವು ಹೋಗಿತ್ತೇವ. ಒಂದು ಗೇನು ದೀಡ್ಗೇನು ಕಡಿಗಟ್ಟ ಬಾಲಿತ್ತು, ಏನು ಸಾತ್ರ ಸಾಯಲಿ ಏನ್ರ ಅಲ್ಲ ಅಂತ ಹೋಗಿ ಗಚ್ಚಿ ಹಿಡದ. ಏನ್ ಮಾಡ? ಸಾತ್ರ ಸಾಯಲಿ, ಉಳಿದ್ರ ಉಳಿಲಿ, ಇನ್ನೇನು ಒಳ ಹೋಯ್ತು, ಏನೂ ಮಾಡಾಗಲಿ ತಿಳ್ಕೊಂಡು ಒಂದಿಷ್ಟು ಕಡೆಗೆ ಬಾಲ್ ಉಳಿದಿತ್ತು. ಜೋರ್ಲೆ ಧೈರ್ಯಲ್ಲಿ ಬಂದು ಏನಾದ್ರೂ ಆಗಲಿ ಅಂತ ಗಚ್ಚಿ ಕೈಯಾಗಿ ಹಿಡ್ದ. ಇವಾಗ ಬಾರಾಣಿ ಹಾವೆಲ್ಲ ಒಳಗೆ ಹೋಗಿತ್ತು. ಏನು ಒಂದು ಮಳಾಗಟ್ಟು ಬಾಲ ಹಿಡಿದದಲ್ಲ, ಅಟ್ಟು ಬಾಲೆಲ್ಲ ಬಂಗಾರ ಆಗಿತ್ತು. ಏನಾಗಿತ್ತು? ಹಿಡಿದಂತ ಬಾಲ್ ಅಟ್ಟ ಏನಾಗಿತ್ತು, ಒಂದು ಗೇನ ಬಂಗಾರ ಆಯ್ತು. ಬಾರಾಣಿ ಹಾವು ಒಳಗೆ ಹೋಗಿತ್ತು. ಪಶ್ಚಾತ್ತಾಪಾತ್ ಗುರು ಹೇಳಿದಾಗ ಮೊದಲ ಅಕಸ್ಮಾತ್ ಹಿಡಿದ್ರೆ ಒಂದು ಮಳ ಹಾವ 4 ಕಿಲೋ ಬಂಗಾರ ಆಗಿದ್ರೆ ಊರಾಗ ನಾನಾ ಸಾವುಕಾರ ಆಗ್ತೀನಿ. ಅದರ ಕಡೆಗೆ ಬಾಲಟ್ಟ ಬಂಗಾರ ಆತ್ಲಾತ್ ಮನುಷ್ಯ ಹತ್ತು. ಇದು ಕತಿ ಭಾಳ ಚಂದಿಲ್ಲ, ಕಾಗವಾಡ್ದಾಗ ಚಂದಿಲ್ಲ ಕತಿಯವ. ಅದು ಕತಿ ಆತ ಹೇಳೋದಾತು, ದೃಷ್ಟಾಂತ ಆಯ್ತು. ಏನ್ ಹೇಳತ್ತಾರ ಸಂತರು ಕಾಗವಾಡದಾಗ? ಏನ್ ಹೇಳತ್ತಾರ? ನನ್ನ ಶಾರೀರಿಕ ದುಃಖದ, ನನ್ನ ಮಾನಸಿಕ ದುಃಖದ, ಬಂಧು ಬಾಂಧವರಲ್ಲಿ ಸಾಮ್ಯತೆ ಇಲ್ಲ, ಕೊಡು ತಗೊಳ್ಳುವ ದುಃಖದ, ವ್ಯಸನದ, ಅಹಂಕಾರದ, ದ್ವೇಷದ, ಮೋಹ ಮಾಯದ, ಇದು ಎಲ್ಲದರ ಮಧ್ಯದಲ್ಲಿ ದರಿದ್ರಾಗಿ ನಾ ಕಣ್ಣೀರು ಸುರಿಸ್ತಾ ಇದ್ದೀನಿ. ಗುರುಗಳೇ ನಾ ದುಃಖಿ, ನಾ ದರಿದ್ರಾಗಿ ಅಂತ ಕೇಳ್ತಾ ಇದ್ದೀವಿ. ಅವ್ರ ಗುರುಗಳು ಏನ್ ಹೇಳಿದ್ರು? ಗುರುಗಳು ಏನ್ ಹೇಳಿದ್ರು? ಅಲೋ, ಇಡೀ ನಿನ್ನ ಬಡತನ ಹೋಗ್ತದಪ್ಪ, ಹಿಡಿ ಹಾವ. ಹಚ್ಚದಂತ ದುಃಖದಿಂದ ದೂರ ನಿಂತ ಕಡೆಗೆ ಧೈರ್ಯ ಮಾಡಿ ಹಿಡ್ದ. ಒಂದು ಗೇನ ಆಯ್ತು, ಉಳಿದೆಲ್ಲ ಹಂಗ ಉಳಿತದ. ಹಂಗ ಸಂತರು ಹೇಳ್ತಾರ. ಏನ್ ಹೇಳತ್ತಾರ? ಏನ್ ಹಿಡಿಪ? ದುಃಖ ನಿನ್ನ ಜೀವನದಲ್ಲಿ ಮೋಹ ಮಾಯ ದರಿದ್ರತನ ಅಜ್ಞಾನ ಇದೆಲ್ಲ ಹೋಗ್ಬೇಕಾಗಿತ್ತಂದ್ರ ಏನು? ಕಾಗವಾಡದಾಗ ಸತ್ಸಂಗ ಅನ್ನೋದು ಶುರುವಾಗ್ಯದ. ಅಲ್ಲಿ ಗುರುಗಳು ಒಳ್ಳೆ ವಿಚಾರದಂತಕ್ಕಂತ ಅದಾವ. ನಿನ್ನ ಜೀವನನೇ ಬಂಗಾರ ಆಗ್ಬೇಕಾಗಿತ್ತಂದ್ರ ಗುರು ಹೇಳಿದಂತ ಈ ಭಕ್ತಿ ಮಾರ್ಗ ಅಂತಕ್ಕಂಥದನ್ನು ಹಿಡಿಯಪ್ಪ. ಜೀವನ ಎಲ್ಲವೂ ಬಂಗಾರ.